ಕೇಂದ್ರ ಸರ್ಕಾರ ಗದಗ ಹರಪನಹಳ್ಳಿ ಮುಂಡರ್ಗಿ ಹೂವಿನ ಹಡಗಲಿ ರೈಲ್ವೆ ಮಾರ್ಗವನ್ನು ಅನುಷ್ಠಾನಗೊಳಿಸಿದ ಹಿನ್ನೆಲೆಯ ವಿವಿಧ ಪ್ರಗತಿಪರ ಸಂಘಟನೆ ಆಶ್ರಯದಲ್ಲಿ ದಿನಾಂಕ 22/5/2026ರಂದು ಮುಂಡರ್ಗಿಯಿಂದ ಜನ ಕಲ್ಯಾಣ ಯಾತ್ರೆ ಉತ್ತರ ಪ್ರದೇಶದ ವಾರಣಾಸಿಗೆ ತೆರಳಿ ಗದಗ ಹರಪನಹಳ್ಳಿ ಮುಂಡರ್ಗಿ ಹೂವಿನ ಹಡಗಲಿ ರೈಲ್ವೆ ಮಾರ್ಗವನ್ನು ಕೇಂದ್ರ ಸರ್ಕಾರ ಯಶಸ್ವಿಗೊಳಿಸಿದ್ದಕ್ಕೆ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗದಗ ಹರಪನಹಳ್ಳಿ ಮುಂಡರ್ಗಿ ಹೂವಿನ ಹಡಗಲಿ ರೈಲ್ವೆ ಮಾರ್ಗವನ್ನು ಅನುಷ್ಠಾನಗೊಳಿಸಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡಿದ್ದಕ್ಕೆ ಸಿಕ್ಕ ಜಯ ಬಸವರಾಜ್ ಯಲ್ಲಪ್ಪ ನವಲ್ಗುಂದ ಮಾತನಾಡಿದರು. ಈ ಸಂದರ್ಭದಲ್ಲಿ ಧ್ರುವ ಕುಮಾರ್ ಹೂಗಾರ್, ರವಿಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಅರ್ಜುನ್ ಹೊಸಮನಿ, ಎನ್ಕೆಎಸ್ ಟಿವಿ4 ಮುಂಡರ್ಗಿ. ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡರ್ಗಿ ಹೂವಿನಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳಿಸಬೇಕೆಂದು ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ವಾರಣಾಸಿಯಲ್ಲಿ ಮಾಡಲಾಯಿತು. ಮುಂಡರ್ಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಮತ್ತು ಅನ್ವಿಕ ಉದ್ದೇಶಗಳ ಅಭಿವೃದ್ಧಿ ಸಂಘ ಆಶ್ರಯದಲ್ಲಿ ದಿನಾಂಕ 25/5/2026ರಂದು ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲಾ ಕಚೇರಿ ಎದುರಿಗೆ ಹಾಗೂ ವಾರಣಾಸಿಯ ರೈಲ್ವೆ ನಿಲ್ದಾಣದವರೆಗೆ ಪ್ರತಿಭಟನೆ ಮಾಡಿ ದಿನಾಂಕ 25ರಂದು ವಾರಣಾಸಿ ಜಿಲ್ಲಾ ಕಲೆಕ್ಟರ್ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಾರಣಾಸಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡರ್ಗಿ ಹೂವಿನಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳಿಸಬೇಕೆಂದು ನಾವು ಏನು ಹೋರಾಟ ನಡೆಸಿದ್ದೇವೆ 25 ವರ್ಷ, ಆ 25 ವರ್ಷದ ನಂತರ ಏನೈತಂದ್ರೆ 25 ವರ್ಷ ನಂತರ 2026-27 ರೈಲ್ವೆ ಬಜೆಟ್ಟಿಗೆ 26-27 ರೈಲ್ವೆ ಕೇಂದ್ರ ಬಜೆಟ್ನಲ್ಲಿ ಹಣ ಕಾಯ್ದಿರಿಸುವುದಕ್ಕಾಗಿ ಇಂದು ನರೇಂದ್ರ ಮೋದಿಯವರಿಗೆ ಶಕ್ತಿ ತುಂಬಲೆಂದು ಈ ಯೋಜನೆಗೆ ಹೆಚ್ಚಿನ ಹಣ ಕೊಡಲೆಂದು ನಾವು ಏನೈತಂದ್ರೆ ಇಂದು ಕಾಶಿ ವಿಶ್ವನಾಥನಿಗೆ ಹಾಗೂ ರೇಣುಕಾಚಾರ್ಯ ಅವರಿಗೆ ರುದ್ರಾಭಿಷೇಕದ ಮುಖಾಂತರ ಹಾಗೂ ನಾವು ರುದ್ರಾಭಿಷೇಕದ ಮುಖಾಂತರ ಅದಕ್ಕೆ ಶಕ್ತಿ ತುಂಬಬೇಕೆಂದು ನಾವು ಇವತ್ತು ವಾರಣಾಸಿಯಲ್ಲಿ ಅಭಿಷೇಕವನ್ನು ಮಾಡಿಸಲಾಗಿದೆ. ಹಾಗೂ ಇಂದು ಏನು ಇವತ್ತ ನಮಗೆ ರೈಲ್ವೆ ಬೇಡಿಕೆಯನ್ನು ಈಡೇರಿಸಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಮತ್ತು ಅಶ್ವಿನಿ ವೈಷ್ಣವ್ ಅವರಿಗೆ, ವಿ ಸೋಮಣ್ಣನವರಿಗೆ ಹಾಗೂ ಈಗ ತಾನೇ ಏನು ನಿರ್ಗಮನ ಆಗಿದ್ದಾರೆ ಸಿದ್ದರಾಮಯ್ಯನವರು ಏನು ನಿರ್ಗಮನೆ ಆಗಿದ್ದಾರೆ, ಅವರು ಕೂಡ ಏನೈತಂದರೆ ಇದಕ್ಕೆ ಸ್ಪಂದಿಸಿ ಇವತ್ತು ಈ ರೈಲ್ವೆ ಮಾರ್ಗಕ್ಕೆ ಹಣ ಬಿಡುಗಡೆ ಮಾಡಿದ್ದಕ್ಕಾಗಿ ಅವರಿಗೆ ಇವತ್ತು ವಾರಣಾಸಿ ಜಿಲ್ಲಾಧಿಕಾರಿಗಳು